ಈಗ ಕನ್ನಡ ಮಾಡ್ತಕ್ಕಂಥ ಎಲ್ಲ ಕನ್ನಡ ಮಕ್ಕಳು ದಯವಿಟ್ಟು ನಾನು ಅನ್ಕೊಂಡ್ರ ಗೌರಿಗೆ ದೊಡ್ಡ ಮನುಷ್ಯ ಎಂತ ಮನುಷ್ಯ ಅಂದ್ರ ಬಂದ್ ಹೇಳ್ಬಿಟ್ಟು ಆಯ್ತಪ್ಪ ಎಲ್ಲ ನೀವೇನ್ ಮಾಡ್ಕೊಳ್ಳಿ ಅಂತ ಕೇಳಿದ್ರು ಎಲ್ಲರೂ ಇರೋದೆಲ್ಲ ಸ್ವಲ್ಪ ಹೇಳಿದ್ರು ಏನು ಬೇಡ ಎಲ್ಲ ನಾನೇ ಮಾಡಿಸ್ತೀನಿ ತಲೆ ಕಡಿಸ್ಕೊಬಿಟ್ಟು ಖುದ್ದ ಹೊಸಳ್ಳಿಯಲ್ಲಿ ಒಂದು ಈ ನಮ್ಮ ತಳವಾರ ಹತ್ರ ಯಾವ್ದು ಹೊನ್ನಘಟ್ಟದಲ್ಲಿ ಒಂದು ಎಷ್ಟು ಮಾಡಿರೋದು ಆ ಊಟಿಗೆ ಎಷ್ಟಾಗಿರೋದು ಇದು ಎಷ್ಟಾಗಿರೋದಲ್ಲ ನಮ್ಮ ಪಾಪಗಳೇ ಶಾಪ ಹೊರಬಿಡೋದೆ ಆ ಶಾಪಗಳು ನಮ್ಗೆ ಬೇಡ ಒಳ್ಳೆ ಮಾಡೋಣ ಅದೇ ದುಡ್ಡು ತಗೊಂಡಾಗ ಏನಾಗಿದ್ದಾರೆ ದೇಶ ಮುಖಾಂತರ ಈಗ ಯಾವ್ದೋ ಲಾಸ್ಟ್ ಎಲೆಕ್ಷನ್ ಅಲ್ಲಿ ದುಡ್ಡಿನ ಮೇಲೆ ಹೊರಟೋಗೈತೆ ಅದು ಇರಬಾರ್ದು ನಮ್ಮ ತಾಲೂಕಲ್ಲಿ ದುಡ್ಡು ಇವತ್ತಿರುತ್ತೆ ನಾವು ಹೋಗುತ್ತೆ ನಮ್ಮ ಮತ ನಾವು ಮಾಡ್ಕೊಂಡ್ರೆ ನಾವೇನು ಕೇಳಕ್ಕಾಗಲ್ಲ ಏನ್ ಕೇಳ್ತೀರಾ ಗೌಡ್ರಿಗೆ ಗೆಲ್ಸ್ಬಿಟ್ಟು ಬೆಳಗ್ಗೆ ಮನೆ ಬಾಗಿಲು ಕುತ್ಕೊಂಡು ಏನು ಇಲ್ದಂಗೆ ಊರೂರು ಒಂದೊಂದು ದೇವಸ್ಥಾನ 2 ದೇವಸ್ಥಾನ 3 ದೇವಸ್ಥಾನ ಮಾಡ್ಸವ್ರೆ ತಾಲೂಕಲ್ಲಿ ಇನ್ನೇನು ಅವ್ರು ಆದ್ರೆ ಯಾವ ತರ ಮಾಡ್ತಾರೆ ಹೇಳಿ ಇವತ್ತು ಯಾರು 10,000 ದೇವಸ್ಥಾನಕ್ಕಿಂತ ಕೊಡ್ತಾರ ಯಾರು ಕೊಡ್ತಾ ಇಲ್ಲ ಅಂತದ್ರಲ್ಲಿ ಗೌಡ್ರು ಇಡೀ ದೇವಸ್ಥಾನ ನನಗಿರ್ಲಿ ನನ್ಗೆ ಗೆಲ್ಲಿಸ್ತಾರೋ ಬಿಡ್ತಾರೋ ನಾನು ಇದಕ್ಕಂಟ ದೊಡ್ಡಬಳ್ಳಾಪುರದ ದೇವಸ್ಥಾನ ಸೇವೆಗಳಲ್ಲಿ ಕಷ್ಟ ಸೇವೆಗಳಲ್ಲಿ ಕಷ್ಟನೇ ಇರ್ತೀನಿ ಅಂತ ಹೇಳ್ತಾರಲ್ಲ ಆ ಕಷ್ಟಗಿರೋರ್ನ ನಾವು ಕೈ ಹಿಡಿದು ಕಾಪಾಡ್ಬೇಕು ಯಾಕಂದ್ರೆ ಇಲ್ಲಿ ಇವ್ರಿಗೂ ಎಲೆಕ್ಷನ್ ಟೈಮ್ ಬರ್ತಾರೆ ದುಡ್ಡು ಹೊಡ್ತಾರೆ ಗೆದ್ದ ಮಾತ್ರ 5 ವರ್ಷ ಮಾಡ್ಬೇಕಲ್ವಾ 5 ವರ್ಷ ಮಾಡೋಂಥವ್ರು ಇದುವರೆಗೂ ಲೈಫಲ್ಲಿ ಸಿಕ್ಕಿಲ್ಲ ಆಮೇಲೆ 20 ವರ್ಷ ನಮ್ಮ ತಾಲೂಕ್ ಬಿಡ್ದಂಗೆ ಗಟ್ಟಿಯಾಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಈಗ ನಮ್ಮ ಹೊಟ್ಟೆಲಿಟ್ರೆ ಮಕ್ಕಳೇ ಇವತ್ತು ಓಟ್ ಪವರ್ ಬಂದಿದ್ದಾರೆ ಆಯ್ತಾ ಹಂಗಿರೋ ಪರಿಸ್ಥಿತಿ ಬಂದ್ರು ಗೌಡ್ರು ಬಿಟ್ಟೋಗಿಲ್ಲ ನಮ್ಮ ತಾಲೂಕಲ್ಲೇ ಉಳ್ಕೊಂಡಿದ್ದಾರೆ ನನ್ನ ಸತ್ರು ತಾಲೂಕಲ್ಲೇ ಸಾಯೋದು ಬದುಕರು ತಾಲೂಕಲ್ಲೇ ಬರ್ತದೆ ಅನ್ನೋ ರೀತಿಯಲ್ಲಿ ಇವ್ರು ಇವತ್ತೇನು ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ಬಂಡೆ ತಗೊಂಡಿದ್ದಾರೆ ದೊಡ್ಡಬಳ್ಳಾಪುರ ಕೊಡಕ್ಕೆ ಅಂತಾನೆ ಚಿಕ್ಕಬಳ್ಳಾಪುರದಲ್ಲಿ ಬಂಡೆ ತಗೊಂಡಿದ್ದಾರೆ ನಾವು ಮುಂಚೆ ಬಂಡೆ ಅಂದ್ರೆ ಡಿ ಕೆ ಶಿವಕುಮಾರ್ ಅನ್ಕೊಂಡಿದ್ವಿ ಅಲ್ಲ ನಮ್ಮ ದೊಡ್ಡಬಳ್ಳಾಪುರ ಬಂಡೆ ಮುನೇಗೌಡರು ದೇವನಹಳ್ಳಿ ಬಂಡೆ ಆ ಬಂಡೆ ಯಾವುದೇ ಕಾರಣಕ್ಕೂ ಸೋಲಲ್ಲ ಮೊಂಡು ಮುನೇಗೌಡ ಅಂತ ಸಿಪಾಯಿ ನೋಡ್ರಿ ಆ ಮಣ್ಣು ಬಿದ್ಕೊಂಡೆ ದೊಡ್ಡಬಳ್ಳಾಪುರ ಗೆಲ್ತಾರೆ ಆ ಗೆದ್ದಿದ್ದಿನ ಹೇಳ್ತೀವಿ ಬಂಡೆ ಮುನೇಗೌಡರು ಬಂಡೆ ಅಂತ ಹೇಳ್ಬಿಟ್ಟು ಆ ಬಂಡೆ ಒರಿಜಿನಲ್ ಬಂಡೆ ದೊಡ್ಡಬಳ್ಳಾಪುರ ಆಗ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗೂಡಿಸಿ ಒಂದೇನೋ ಒಂದು ಚಾಲೆಂಜ್ ಹೋಗಿ ಗೌಡ್ರನ್ನ ಗೆಲ್ಸ್ಕೊಂಡ್ ಬರ್ಬೇಕು ಇಷ್ಟು ಜನ ನೀವೆಲ್ಲ ಒಂದೊಂದು ಒಬ್ಬೊಬ್ಬರು ಒಂದು ಓಟ್ ಹಾಕ್ಸ್ತಿರಲ್ಲಿ ಇನ್ಯಾವಾಗ ಗಣಪತಿ ಜೀವನ ಇರ್ತದವರು ಆಮೇಲೆ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಗೂ ಬರ್ತಾರೆ ಗೌಡ್ರು ಹಳ್ಳಿಗೂ ಬಂದು ಏನಪ್ಪ ನಾನು ನಿಂತ್ಕೋಬೇಕು ಬರೋ ಅನ್ನೋ ಕೇಳ್ತಾರೆ ನಿಮ್ಮ ಮನಸ್ಸಿಗೆ ತಗೊಂಡು ಅವ್ರ ಎಲೆಕ್ಷನ್ ಸ್ಪರ್ಧೆ ಮಾಡ್ತಾರೆ ಅದಕ್ಕೆಲ್ಲ ನೀವು ಸಾಥ್ ಕೊಡ್ಲೇಬೇಕು ಆಮೇಲೆ ಎಲ್ಲ ಮರ್ತೋಗ್ತಾರೆ ಗೆದ್ದಿರೋರಲ್ಲ
ಯಾರು ಏನೂ ಮಾಡಲಿಲ್ಲ, ಮರ್ತೋಗ್ತಾರೆ. ನಮ್ ಗೌಡ್ರು ಮರೆಯಲ್ಲ. ಈಗ ಮರೆಯಲ್ಲ ಸಾಕ್ಷಿ. ಸೋತಿರೋ ಮನುಷ್ಯರ ಮಾಡಕ್ ಸಾಧ್ಯನಾ? ಸೋತಿ ಮನೆಗೆ ಕೂತವ್ರೆ. ಅವತ್ತು ಡಿ ಸಿ ಸರ್ ಇದನ್ನ ಪಾಪ ಅಂದ್ರು, ನಮ್ಮೂರಲ್ಲಿ ಕಾರ್ಡ್ ಕೊಡಕಂತ ಕರ್ಕೊಂಡೋದ್ರೆ ಶ್ರೀಮಂತ ದೇವಸ್ಥಾನ ಗುಣಮೂರಲ್ಲಿ ಸುಮಾರು ಒಂದು 40 ರಿಂದ 50 ವರ್ಷ ದೇವಸ್ಥಾನ ಅದು. ನಾನು ಸಾಕಾಗೋದೆ. ಎಲ್ಲ ನಂಗೆ ಇರ್ಲೋಗ್ರಿ. ಅವರು ಖುಷಿ ಆಗ್ಬಿಟ್ರು. ಎಲ್ಲ ನಮ್ಮ 700 ಜನ ಬಂದಿದ್ರು. ಖುಷಿಯಾಗಿ ಅವರು ಬಹಳ ಅದ್ಭುತವಾಗಿ ಮನೆ ಕರೆದು ಎಲ್ಲ ಸನ್ಮಾನ ಮಾಡಿ ಇವರೇ ಮುಂದಿನ ಶಾಸಕರಾಗಬೇಕು ಅಂತ ಹೇಳ್ಬಿಟ್ಟು ಆಶೀರ್ವಾದನ 500 ಮಾಡಿ ಕಳಿಸ್ತರು. ಮೈನು ಈ ನಾವು ಮಾಡೋ ದೇವಸ್ಥಾನಗಳು ಅವ್ರಿಗೆ ಕಾಪಾಡಬೇಕು. ಪ್ರತಿ ಊರಿಗೆ ಇನ್ನೂ ಇಲ್ದಿರೋ ಊರಿಗೆ ದೇವಸ್ಥಾನ ಮಾಡಿಸ್ತಾರೆ. ಬಾಗಿನ ಕಾರ್ಯಕ್ರಮ ಅಂತ ಅದು ಎಲ್ಲ ಇವ್ರು ತೋರಿಸ್ಕೊಟ್ಟಿದೆ. ಬೇರೆಯವ್ರು ಬಂದು ಕಾಪಿ ಮಾಡ್ತಾ ಇದ್ದಾರೋ, ಇವ್ರು ತೋರಿಸ್ಕೊಟ್ಟಿದೆ. ಕೊನೆಯ ಗಂಟೆ ಮನೆಯವ್ರಿಗೆ ಗೆದ್ರು, ಕೊನೆಯಲ್ಲೇ ಮನೆಯವ್ರಿಗೆ ನಡೆಯಾದ್ರು. ಈ ಮುಂದಿನ ದಿನ ಆಗದ್ ಬೇಡ. ಎಲ್ಲರೂ ಸ್ವಲ್ಪ ಗಮನಕ್ಕೆ ಹಾಕೊಂಡು ನೀವೇ ಎಲ್ಲ ಒಳಗಡೆ ಇರ್ತೀರಾ, ಎಲ್ಲಿರ್ತೀರಾ ಫ್ರೆಂಡ್ಸ್ ಹತ್ರ, ಇಲ್ಲ ಈ ಸಲ ಮನೆಯವ್ರಿಗೆ ಮಾಡಬೇಕು, ಇಲ್ಲ ಈ ಸಲ ಮನೆಯವ್ರಿಗೆ ಮಾಡಬೇಕು. ವೈರಲ್ ಆಗ್ಬಿಟ್ರೆ ಏನ್ ದೊಡ್ಡದೇನಲ್ಲ, ನಮ್ಮಲ್ಲಿದೆ. ಅವ್ರನ್ನ ಕೆಳಗೆ ಬೀಳಿಸೋದು, ಮೇಲೆ ಗೆದ್ದೋದು ನಮ್ಮಲ್ಲಿದೆ. ಇವತ್ತು ನಾವು ಯಾವುದೇ ಬೇರೆ ಪಕ್ಷಗಳ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ, ಯಾವುದೇ ಲೀಡರ್ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ. ಮನೆಯವ್ರನ್ನ ಇದೇ ತರ ತಗೊಂಡು ಹೋಗ್ತೀವಿ. ಎತ್ತರ ಮಟ್ಟಕ್ಕೆ ಕರ್ಕೊಂಡೋಗಿ ಗೆಲ್ಸ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಶ್ರೀನಿವಾಸ್ ಗೌಡ್ರು, ಈ ನಮ್ಮ ರಾಮದಾಸು, ಇಡೀ ನಮ್ಮ ಲೀಡರ್ಗಳು, ನಮ್ಮ ಜನರು ಎಲ್ಲ ಸೇರಿ ಡಿಸೈಡ್ ಮಾಡ್ಕೊಂಡು ಇದೇ ತರ ಆಸಕ್ತಿ ಇಟ್ಕೊಂಡಿದೀವಿ. ಮುಂದಿನ ದಿನದಲ್ಲಿ ಹಾಗೆ ಆಗುತ್ತೆ, ಆಗಬೇಕು ಅಂತೇಳಿ ಒಂದಷ್ಟು ಇವ್ರೇನ್ ಕಟ್ಟಿದ್ರೆ ದೇವಸ್ಥಾನಗಳು, ಆ ದೇವಸ್ಥಾನಗಳಿಗೆ ನಾನು ಕೈ ಮುಗಿದ್ಬಿಟ್ಟು ನಾನೊಂದು 2 ಮಾತೇಳಿ ಮುಗಿಸ್ತಾ ಇದ್ದೀನಿ. ಜೈ JDS, ಜೈ ಮುನೇಗೌಡ್ರೆ, ಜೈ ಪದ್ಮಕ್ಕ ಮುನೇಗೌಡರು.